ಶಿವಮೊಗ್ಗದ ಊರುಗಡೂರಿನಲ್ಲಿ ಹತ್ಯೆಯಾದ ಯುವಕ ಸಂಕೇತ್ ಸಮಾಧಿಯನ್ನು ಧ್ವಂಸಗೊಳಿಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಯುವ ನಾಯಕ ಕೆಇ ಕಾಂತೇಶ್ ಸಮಾಧಿ ಸ್ಥಳಕ್ಕೆ ತೆರಳಿ ಪರಿಶೀಲನೆ ನಡೆಸಿದರು. ಆನಂತರ ಸಂಕೇತ್ ಮನೆಗೆ ತೆರಳಿ ಸಂಕೇತ್ ಕುಟುಂಬಕ್ಕೆ ಧೈರ್ಯ ತುಂಬಿದರು. ಸಂಕೇತ್ ಪೋಷಕರನ್ನು ಭೇಟಿ ಮಾಡಿದ ಕೆಇ ಕಾಂತೇಶ್ ಸಂಕೇತ್ ತಾಯಿಗೆ ನಂದನ ವಿದ್ಯಾಸಂಸ್ಥೆಯಲ್ಲಿ ಕೆಲಸ ಕೊಡುವುದಾಗಿ ತಿಳಿಸಿದರು. ಮಗನ ಅಗಲಿಕೆಯ ಕೊರಗು ಜೊತೆಗೆ ಮಗನ ಸಮಾಧಿ ಧ್ವಂಸ ಮಾಡಿದ ಘಟನೆಗಳಿಂದ ಕುಗ್ಗಿ ಹೋಗಿರುವ ಸಂಕೇತ್ ತಾಯಿಗೆ ಧೈರ್ಯ ತುಂಬಿದ ಕೆಇ ಕಾಂತೇಶ್, ಮನೆಯಲ್ಲಿದ್ದರೆ ಕೊರಗು ನೋವು ಹೆಚ್ಚಾಗುತ್ತದೆ, ಅದರ ಬದಲಾಗಿ ನಂದನ ಶಾಲೆಯಲ್ಲಿ ಕೆಲಸ ಮಾಡಿಕೊಂಡು ಶಾಲಾ ಮಕ್ಕಳ ಜೊತೆಗೆ ಒಡನಾಟ ಬೆಳೆಸಿಕೊಳ್ಳಲಿ ಎಂದು ಮೃತ ಸಂಕೇತ್ ತಾಯಿಗೆ ಸಲಹೆ ನೀಡಿದರು. ಒಂದು ಸಣ್ಣ ಬ್ರೇಕ್ ನಂತರ ಸಂಕೇತ್ ತಾಯಿಗೆ ಕೆಇ ಕಾಂತೇಶ್ ಏನು ಹೇಳಿದ್ರು ಕೇಳೋಣ ಬನ್ನಿ. ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿವೋಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ರೇಡಿಯೋ ಅಯೋಡಿನ್ ಥೆರಪಿ, ನಿಖರವಾಗಿ ಪರಿಗಣನೆ, ನೇರ ಚಿಕಿತ್ಸೆ, ಹೈಪರ್ ಥೈರಾಯ್ಡಿಸಂ ಮತ್ತು ಥೈರಾಯ್ಡ್ ಕ್ಯಾನ್ಸರ್ಗೆ ಸೂಕ್ತ ಚಿಕಿತ್ಸೆ ಹಾಗೂ ಆರೈಕೆ ನಮ್ಮ ನಂಜಪ್ಪ ಲೈಫ್ ಕೇರ್ ನಲ್ಲಿ ಲಭ್ಯ. ಸಂಪರ್ಕಿಸಿ ನಂಜಪ್ಪ ಲೈಫ್ ಕೇರ್, ಗಾಡಿಕೊಪ್ಪ, ಸಾಗರ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686269090. ವಾಸವಿ ಪಬ್ಲಿಕ್ ಸ್ಕೂಲ್, ಕೋಟೆ ರೋಡ್, ಶಿವಮೊಗ್ಗ. Bringing excellence to student. Admission open 2026-27. Nursery to 10th standard. Innovative learning program, safe and supportive community, holistic character development, fun activities, track students' performances with class Sati, celebrate their progress, attractive discount on single fee payment. For admission, contact 97421 51421, 9900862246, 9964586181. ಏನಮ್ಮ ಬೇರೆ ಏನು ದಾರಿ ಇಲ್ಲ, ಧೈರ್ಯವಾಗಿರು. ಅದಕ್ಕೆ ಹೇಳ್ತೀನಮ್ಮ, ನಮ್ಮ ನಂಬಿದೆಯಾ ಅಂತ ಹೇಳಿದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಾನು. ನಿಮ್ದು ಏನು ಸಮಸ್ಯೆ ಇದ್ರು ನಮ್ಗೆ ಬರ್ರಿ, ಖಂಡಿತ ಅದನ್ನು ಪರಿಹಾರ ಮಾಡೋಣ. ಬಿಡೋಣ, ನಾವು ಇಷ್ಟಕ್ಕೆ ಬಿಡಲ್ಲ. ಇದನ್ನು ಏನೇನು ಮಾಡಬೇಕು, ಎಲ್ಲಿ ತನಕ ತೊಗೊಂಡೋಗ್ಬೇಕು ಅಲ್ಲಿ ತನಕ ತೊಗೊಂಡೋಗ್ತೀವಿ. ಸ್ವಲ್ಪ ಧೈರ್ಯವಾಗಿರಿ ಅಷ್ಟೇ. ಮಗಳು ಓದೋದು ಮಾತ್ರ ಯಾವ ಕಾರಣಕ್ಕೂ ತಪ್ಪಿಸ್ಬಿಟ್ಟಿಲ್ಲ. ಅವ್ಳಿಗೆ ಏನೇನು ಬೇಕು ಓದಿಸಿ, ಏನು ಸಮಸ್ಯೆ ಇದ್ರು ಬರ್ರಿ, ಓದಿಸೋ ವಿಚಾರಕ್ಕೂ. ಅರ್ಥ ಆಯ್ತಾ? ನೀನು ಏನಮ್ಮ ಓದಿರೋದು? ನೀನು ಮನೆಯಲ್ಲೇ ಕುತ್ಕೊಂಡ್ರೆ ಇದೇ ಹೊಳಿತಿರುತ್ತೆ.
ಒಂದೆಲ್ಲರ ಕೆಲ್ಸಕ್ಕಾರ ಕಳ್ಸತ್ಲಾಗ. ಹೋಗಿದ್ವಿ ಸರ್, ಟೆಂಪೋ ಸ್ಟ್ಯಾಂಡ್ ಹತ್ರ ಬೇಕ್ರಿ ಕೆಲ್ಸಕ್ಕೆ ಹೋಗಿದ್ವಿ. ಹಾ ನಮ್ಮ ಮಕ್ಕಳಿಗೋಸ್ಕರ ನಾವು ದುಡಿಬೇಕು ಅಂದ್ ಏನೇನೋ ಆಸೆ. ಆಯ್ತಲ್ಲ, ಈಗ ಮನೇಲೇ ಕುತ್ಕೊಂಡ್ರೆ ಅದೇ ನೆನಪಾಗ್ತಿರ್ತಿದೆ. ಸ್ವಲ್ಪ ಎಲ್ಲಾರು ನೀವು ಸುಮ್ಮನೆ ಎಲ್ಲಾರು ಕೆಲಸ ಕೊಡಿಸ್ತೀನಿ, ಬಂದ್ಬಿಡ್ರಿ. ನಮ್ ಸ್ಕೂಲಲ್ಲೇ ಒಂದ್ ಕೆಲಸ ಕೊಡ್ತೀನಿ, ಆರಾಮ್ ಮಾಡ್ಕೊಂಡು ಇರೋದ್ ಬಾ. ನಂದನ ಕೊಡ್ಸೋಣ. ನಂದನ ಸ್ಕೂಲ್ ಇದ್ದಿಲ್ಲಮ್ಮ, ಇಲ್ಲಿ ಹತ್ರನೂ ಅಲ್ಲೇ ನಿನಗೆ ಅಲ್ಲಿ ಸ್ವಲ್ಪ ಮಕ್ಳು ಮರಿ ಇದ್ದಂಗ ಆಗ್ತವೆ, ಎಲ್ಲ ಮಕ್ಳು ಇರ್ತವೆ, ಅಲ್ಲೇ ನೋಡ್ಕೊಂಡಿದ್ರೆ ಚೆನ್ನಾಗತ್ತೆ. ಅಲ್ಲೇ ಬಂದ್ಬಿಡ್ಬೇಕಾರೆ. ಏನಣ್ಣ ಏನ್ ಹೆಸರು? ಮಂಜುಳಾ. ನಂದನ ಸ್ಕೂಲ್ ನೋಡಿದ್ಯಲ್ಲ? ಇಲ್ಲೇ ಕಾರ್ಯಗರೆಲ್ಲ ಮುಗ್ದಂಗ ಆಗಿದ್ಯಾ? ಹಂಗಾದ್ರೆ ಯಾವ ಬರ್ಲಿ ಅವರು? ಯಾವ ಬರ್ಬೋದಣ್ಣ ನೀನು? ನೀನ್ ಬಾಮ್ಮ. ಈಗ ಮನೇಲೇ ಕುತ್ಕೊಂಡ್ರೆ ನೀನ್ ಅದೇ ಯೋಚನೆ ಇರುತ್ತೆ, ಅವನೇ ನೆನಪಾಗ್ತಿರ್ತಾನೆ. ನೀನ್ ಬಾ, ಸ್ಕೂಲಿಗೆ ಬಾ, ಅಲ್ಲಿ ಒಳ್ಳೆ ಕೆಲಸ ಕೊಟ್ಟು ಮಕ್ಕಳು ಇದು ಇರ್ತವೆ, ಅಲ್ಲಿ ನೋಡ್ಕೊಂಡು ಇರ್ಬೋದು, ಆರಾಮ್ಸೆ ನೋಡ್ಕೊಂಡು ಇರ್ಬೋದು. ಗೌರ್ಮೆಂಟ್ ಸ್ಕೂಲಲ್ಲಿ ಕೆಲಸ ಮಾಡಿ ಸರ್ ನಾನು. 3 ವರ್ಷ ಮಾಡಿದೆ. ಮಕ್ಕಳು ಕಮ್ಮಿ ಆದ್ವಲ್ಲ, ಮಕ್ಕಳು ಸ್ಟ್ರೆಂತ್ ಕಮ್ಮಿ ಆಯ್ತಾ. ಆಮೇಲೆ 6 ಜನ ಇದ್ವಿ, 6 ಜನ ಇದ್ವಿ. ಒಬ್ರು ಬಿಡಿಸಿದ್ರು ನಮ್ಮನ್ನ. ಲಾಸ್ಟಿಗೆ ಸೇರ್ತಾರೆ ಬಿಡ್ರಿ ಅಂದ್ರ. ಆಮೇಲೆ ಇಲ್ಲ ಮೇಡಮ್ ನಾವೇ ಬಿಡ್ತೇವೆ ಅಂತಂದು ನಾವೇ ಬಿಟ್ವಿ ಸರ್. ಈಗ ಆಯ್ತು, ನಂದನ ಸ್ಕೂಲ್ಗೆ ಹೇಳಿ ಯಾರಂಗಿದ್ರು ಯಾವಾಗಿಂದ ಬರ್ತೀಯಾ? ಪೂಜೆ ಇಲ್ಲೇ ಇದ್ರೆ ಮನಸ್ಸಿನ ಕೊಳಿತಾ ಇರುತ್ತೆ. ಚಿಂತೆ, ಮಗಂದೇ ಚಿಂತೆ ಇರುತ್ತೆ. ಅಲ್ಲೆಲ್ಲ ಸಣ್ಣ ಮಕ್ಕಳುಗಳು ಇರ್ತವೆ. ಆ ಮಕ್ಕಳ ಜೊತೆಗೆ ಸ್ವಲ್ಪ ಕಳಿ. ಆ ಮಕ್ಕಳನ್ನೇ ನಿನ್ನ ಮಗ ಅಂತ ಅನ್ಕೋ. ಇನ್ನೇನು ಮಾಡೋಕ್ಕಾಗಲ್ಲ. ಯಾವಾಗ ಬರ್ತೀಯಪ್ಪ ಪೂಜೆಗೆ? ಯಾವತ್ತು ಮುಗಿಯುತ್ತೆ ನಿಮ್ದು? ಸರ್ ತಂಗಿ ಮಕ್ಕಳೆಲ್ಲ ಬರ್ತಾ ಇದಾರೆ. ಯಾವಾಗ? ನಾಳೆ ಬರ್ತಾರೆ ತಂಗಿ ಮಕ್ಕಳೆಲ್ಲ. ಎಲ್ಲ ಬಂದ್ಮೇಲೆ ಎಲ್ಲಿರೋರು? ಅವ್ರು ದಾವಣಗೆರೆ ಬರ್ತಾರೆ ಸರ್. ಬಂದು ಪೂಜೆಗೆ ಎಲ್ಲ ಮುಗಿಸ್ಕೊಂಡು ಸೋಮವಾರ ಮಂಗಳವಾರ ಬಾರಮ್ಮ, ಸೇರ್ಕೊಳ್ಳಿ. ತಗೊಂಡು ಕೊಟ್ಟಿರೋ ನಿನ್ ಜೊತೆ ಏನಮ್ಮ, ನೀನ್ ಬಾ, ನಿಮ್ ಮಕ್ಕಳ ಜೊತೆ ಸೇರ್ಕೊ, ಅಲ್ಲಿ ಕೆಲಸ ಮಾಡ್ಕೋ. ಕೆಲಸ ಮಾಡ, ಅದಕ್ಕೂ 4 ಕಾಸು ಉಳಿದಂಗಾಗತ್ತೆ. ಜೊತೆಗೆ ನಿನ್ಗೆ ಆ ಮಕ್ಕಳ ಜೊತೆಗೆ ಇದ್ರೆ ನಿನ್ಗೆ ಸಮಯನೂ ಕಳೆಯುತ್ತೆ. ನಿನ್ನ ಹೆಸರೇನು? ಕುಮಾರ್. ಏನ್ ಸಮಸ್ಯೆ ಇದ್ರು ಬಾ, ಬೇಜಾರು ಮಾಡ್ಕೋಬೇಡ. ಹೆಂಗಪ್ಪ ಅವ್ರ ಹತ್ರ ಹೋಗಿ ಕೇಳೋದು ಅನ್ಬೇಡ, ಆಯ್ತಾ? ಬರ್ತೀನಿ ಸರ್. ಬಾ. ಎಷ್ಟೊತ್ತಿಗಾರು ಬರೋಣ.